ಎಲ್ಲರಿಗೂ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಈ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪಾಠ 6ನೇ ತರಗತಿಯ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪಾಠದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಹುಲೂರು ರುಕೋಜಿರಾವ್ ಅವರು ರಚಿಸಿರುವುದು. ಇದನ್ನು ಒಂದು ಪ್ರವೇಶ ನೋಡೋಣ. ಬಡತನ ಮತ್ತು ಆರ್ಥಿಕ ಸಾಮಾಜಿಕ ಬೆಂಬಲವಿಲ್ಲದ ಕೌಟುಂಬಿಕ ಹಿನ್ನೆಲೆಯಿಂದ ಬಂದ ಅನೇಕ ವ್ಯಕ್ತಿಗಳು ತಮ್ಮ ಪ್ರತಿಭೆ ಹಾಗೂ ಸಾಮರ್ಥ್ಯಗಳಿಂದ ನಕ್ಷತ್ರಗಳಂತೆ ಬೆಳಗಾಗಿದ್ದಾರೆ. ಇಂತಹವರ ಬದುಕಿನ ಪುಟಗಳನ್ನು ಅವಲೋಕಿಸಿದಾಗ ಒಬ್ಬ ವ್ಯಕ್ತಿ ಶ್ರದ್ಧೆ ಮತ್ತು ಪರಿಶ್ರಮಗಳಿಂದ ಏನನ್ನು ಬೇಕಾದರೂ ಸಾಧಿಸಬಹುದೆಂದು ಸ್ಫೂರ್ತಿ ಇತರರಲ್ಲೂ ಚಿಮ್ಮಬಹುದು. ವರನಟ, ಮೇರುನಟ, ಕನ್ನಡದ ಕಣ್ಮಣಿ, ಗಾನ ಗಂಧರ್ವ, ನಟ ಸಾರ್ವಭೌಮ ಎಂಬೆಲ್ಲ ಬಿರುದು ಕೀರ್ತಿಗಳಿಗೆ ಪಾತ್ರರಾಗಿರುವ ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಅರ್ಥದಲ್ಲಿಯೂ ಮನೆಮಾತಾದವರು, ಕರ್ನಾಟಕದ ಹೆಮ್ಮೆಯ ಸುಪುತ್ರ. ಅವರ ಬದುಕಿನ ಕಿರು ಪಕ್ಷಿನೋಟದಿಂದ ಕನ್ನಡದ ಸೀಮಾ ಪುರುಷನೊಬ್ಬನ ಬದುಕು ಸಾಧನೆಗಳನ್ನು ಅರಿಯಬಹುದೆಂದು ಆಶಯ ಈ ಪಾಠದ ಹಿನ್ನೆಲೆಯಾಗಿದೆ. ಅಂದರೆ ಬಡತನದಿಂದ ಮತ್ತು ಯಾವುದೇ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯಿಂದ ಬರದೆ ಅವರು ತಮ್ಮ ಪ್ರತಿಭೆ ಮತ್ತು ತಮ್ಮ ಸಾಮರ್ಥ್ಯದಿಂದನೇ ಒಂದು ಯಶಸ್ಸು ಸಕ್ಸಸ್ ಆಗ್ಬೋದು, ಹೆಸರನ್ನು ಗಳಿಸ್ಬೋದು ಮತ್ತು ಶ್ರದ್ಧೆಯಿಂದ ಪರಿಶ್ರಮದಿಂದ ಅವರು ಸಾಧನೆ ಮಾಡಿದ್ರು. ಎಲ್ಲರಿಗೂ ಸ್ಫೂರ್ತಿ ಬರೋವಂತಹ ಗುಣವನ್ನು ಹೊಂದಿದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು. ವರನಟ, ಮೇರುನಟ, ಕನ್ನಡದ ಕಣ್ಮಣಿ, ಗಾನ ಗಂಧರ್ವ, ನಟ ಸಾರ್ವಭೌಮ ಇವೆಲ್ಲ ಬಿರುದುಗಳನ್ನು ಪಡೆದಂತಹ ನಮ್ಮ ಹೆಮ್ಮೆಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಇವರು ಒಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಎಲ್ಲರ ಮನೆ ಮಾತಾಗಿದ್ದವರು. ಕರ್ನಾಟಕದ ಸುಪುತ್ರ, ಹೆಮ್ಮೆಯ ಸುಪುತ್ರ ಅಂತಲೇ ಕರೀತಾ ಇದ್ರು. ಅವರ ಬದುಕಿನಲ್ಲಿ ಅವರು ನಟನೆಗೋಸ್ಕರ ತಮ್ಮನ್ನು ತಾವು ಮುಡುಪಾಗಿ ಇಟ್ಟಿದ್ದೇ ಹೆಚ್ಚು. ಈಗ ಪಾಠನ ನೋಡೋಣ. ಕನ್ನಡಿಗರ ಸಾಂಸ್ಕೃತಿಕ ಬದುಕಿನ ಅವಿಭಾಜ್ಯ ಅಂಗವೇ ಆಗಿರುವ ಡಾಕ್ಟರ್ ರಾಜ್ಕುಮಾರ್ ಅವರು 1929 ಏಪ್ರಿಲ್ 24ರಂದು ಜನಿಸಿದರು. ಚಾಮರಾಜನಗರದಿಂದ 12 ಮೈಲಿ ದೂರದಲ್ಲಿರುವ ತಾಳವಾಡಿ ಪಕ್ಕದ ಗಾಜನೂರು ಇವರ ಹುಟ್ಟೂರು. ಗಾಜನೂರು ಲಕ್ಷ್ಮಮ್ಮನವರ ತವರೂರು. ಸಿಗನ್ನೂರು ಪುಟ್ಟಸ್ವಾಮಯ್ಯನವರ ಮೂಲ ಸ್ಥಳ. ಸುಪ್ರಸಿದ್ಧ ರಂಗಭೂಮಿಯ ನಟರಾದ ಸಿಗನ್ನೂರು ಶ್ರೀ ಪುಟ್ಟಸ್ವಾಮಯ್ಯನವರು ಇವರ ತಂದೆ. ತಾಯಿ ಶ್ರೀಮತಿ ಲಕ್ಷ್ಮಮ್ಮ ಅವರವು. ಮಳೆಯೇ ಇಲ್ಲದೆ ಭೂಮಿ ಬಿಸಿಲಿನಲ್ಲಿ ಬೇಗೆಯಿಂದ ಬಳಲಿದ್ದ ಒಂದು ದಿನ ಜೋರಾಗಿ ಮಳೆ ಸುರಿಯತೊಡಗಿತ್ತು. ಬಿಸಿಲಿನ ತಾಪಕ್ಕೆ ಕಂಗೆಟ್ಟ ಜನರಿಗೆ ವರ್ಷಧಾರೆಯು ಹರ್ಷ ತಂದಿತು. ಭೂಮಿಯು ತಂಪಾಗಿತ್ತು. ಇಂತಹ ತಣ್ಣನೆಯ ಹೊತ್ತಿನಲ್ಲಿ ಶ್ರೀಮತಿ ಲಕ್ಷ್ಮಮ್ಮನವರು ಗಂಡು ಮಗುವನ್ನು ಹೆತ್ತರೆಂಬ ಸುದ್ದಿ ಬಂತು. ಇಳೆಗೆ ಮಳೆಯನ್ನು ಕರೆತಂದ ಕಂದನೆಂದೇ ಊರ ಜನ ಸಂಭ್ರಮಿಸಿದರು. ತಾವು ಮುತ್ತತ್ತಿರಾಯನಿಗೆ ಹೊತ್ತ ಹರಕೆಯಿಂದ ಗಂಡು ಮಗು ಜನಿಸಿತೆಂಬ ಸಂಭ್ರಮದಿಂದ ಕೆಂಪಗೆ ಹಸಿಬೆಣ್ಣೆಯಂತಿದ್ದ ಹಸುಗೂಸನ್ನು ಪುಟ್ಟಸ್ವಾಮಯ್ಯನವರು ಎತ್ತಿ ಮುದ್ದಾಡಿದರು. ಮಗನ ಹೆಸರಲ್ಲಿ ರಾಜು ಎಂಬ ಪದವಿರಬೇಕೆಂಬ ಆಸೆ ತಂದೆ ತಾಯಿಯರದು. ಮುತ್ತುರಾಯನ ವರಪ್ರಸಾದದಿಂದ ಮುತ್ತು ಮತ್ತು ತಮಾಸೆಯ ಸೆಳೆತದಂತೆಯೇ ರಾಜು ಎಂಬುದನ್ನು ಸೇರಿಸಿ ಮಗುವಿಗೆ ಮುತ್ತುರಾಜು ಎಂದು ನಾಮಕರಣ ಮಾಡಲಾಯಿತು. ಎಲ್ಲರ ಕಣ್ಮಣಿಯಾಗಿ ಮುತ್ತುರಾಜ ಬೆಳೆದನು. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರ ಸಂಸ್ಕೃತಿನ ಬದುಕಿನಲ್ಲಿ ಅವರೊಂದು ಅವಿಭಾಜ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಉಟ್ಕೊಂಡಿದ್ದಾರೆ. ಇವರು 1929 ಏಪ್ರಿಲ್ 24ರಂದು ಜನಿಸ್ತಾರೆ. ಚಾಮರಾಜನಗರದಿಂದ 12 ಮೈಲಿ ದೂರವಿರುವ ತಾಳವಾಡಿ ಪಕ್ಕದ ಗಾಜನೂರಿನಲ್ಲಿ ಇವರು ಹುಟ್ಟಿದ್ದು. ಗಾಜನೂರು ಇವರ ತಾಯಿ ಲಕ್ಷ್ಮಮ್ಮನವರ ತವರೂರು. ಸಿಗನ್ನೂರು ಪುಟ್ಟಸ್ವಾಮಯ್ಯನವರ ಮೂಲ ಸ್ಥಳ. ಪುಟ್ಟಸ್ವಾಮಯ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ, ಅವರು ಸಿಗನ್ನೂರವರು. ಪುಟ್ಟಸ್ವಾಮಯ್ಯನವರು ಸುಪ್ರಸಿದ್ಧ ರಂಗಭೂಮಿಯ ನಟರಾಗಿದ್ದರು. ಅವರ ತಾಯಿ ಶ್ರೀಮತಿ ಲಕ್ಷ್ಮಮ್ಮನವರು.
ಮಳೆ ಒಂದು ಟೈಮಲ್ಲಿ ಮಳೆ ಇಲ್ಲದಿರೋ ಸಮಯ ಆಗಿರುತ್ತೆ, ಟೈಮ್ ಆಗಿರುತ್ತೆ. ಮಳೆ ಇಲ್ಲದಿರೋ ಪ್ರದೇಶದಲ್ಲಿ ತಂಪನೆಯಾಗಿ ಜೋರಾಗಿ ಆ ಥರ ಟೈಮಲ್ಲಿ ಲಕ್ಷ್ಮಮ್ಮನವರಿಗೆ ಒಂದು ಗಂಡು ಮಗು ಆಯಿತು ಅನ್ನೋ ಸುದ್ದಿನ ಬರುತ್ತೆ. ಹೀಳೆಗೆ ಆವಾಗ ಮಳೆ ತಂದ ಮಗು ಅಂತ ಎಲ್ಲರೂ ಜನರು ಅವ್ರನ್ನ ಸಂಭ್ರಮಿಸ್ತಾರೆ. ಒಂದು ಗಂಡು ಮಗು ಅದ. ಅವರು ಮುತ್ತತ್ತ ರಾಯನಿಗೆ ಅರ್ಕೆನ ಹೊತ್ಕೊಂಡಿರ್ತಾರೆ. ಗಂಡು ಮಗು ಜನಿಸ್ತಿತ್ತು ಅನ್ನೋ ಇದರಿಂದ ಅವರು ಸಂಭ್ರಮದಿಂದ ಕೆಂಪುಗಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಹಸಿ ಬೆಣ್ಣೆ ಥರ ಇದ್ದರು, ಹಸುಗುಸಾಗಿ ಅವ್ರನ್ನ ಅವರ ತಂದೆ ಪುಟ್ಟಸ್ವಾಮಯ್ಯನವರು ಮುದ್ದಾಡ್ತಾರೆ. ಆಗ ತಮ್ಮ ಮಗನಿಗೆ ರಾಜು ಎಂಬ ಪದವಿರಬೇಕು ಅನ್ನೋ ಆಸೆ ತಂದೆ ತಾಯಿಗೆ ಇರ್ತಾರೆ. ರಾಜು ಅನ್ನೋ ಹೆಸರಿಡಬೇಕು ಅವರ ಹೆಸರಲ್ಲಿ ಅಂತ. ಗಂಡು ಮಗು ಆಗಿರೋ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಮಗು ಆಗಿದ್ದ ಸಂದರ್ಭದಲ್ಲಿ ಅವ್ರಾಗ ಅನ್ಕೊತಾರೆ, ಹಾಗಾಗಿ ಹೆಸರಿಡ್ಬೇಕು, ಆ ಥರ ರಾಜು ಅಂತ ಹೆಸರು ಬರಬೇಕು ಅವ್ರ ಹೆಸರಲ್ಲಿ ಅಂತ. ಮುತ್ತತ್ತರಾಯನ ವರಪ್ರಸಾದ ಆಗಿರೋದ ಮುತ್ತು ಅಂತ ಹೆಸರು ತಗೋತಾರೆ. ಮತ್ತು ತಮ್ಮ ಆಸೆಯಂತೆ ರಾಜು ಅನ್ನೋ ಹೆಸರನ್ನು ಸೇರಿಸ್ಬೇಕು ಅನ್ನೋ ಇದರಿಂದ ಒಟ್ಟಾಗಿ ಮುತ್ತು ರಾಜು ಎಂಬ ಹೆಸರನ್ನು ನಾಮಕರಣ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಮಾಡ್ತಾರೆ. ಎಲ್ಲರ ಕಣ್ಮಣಿಯಾಗಿ ಮುತ್ತುರಾಜ ಬೆಳೆದರು. ಅವರು ಎಲ್ಲರ ಕಣ್ಮಣಿಯಾಗಿ ಮುತ್ತುರಾಜರು ಬೆಳೀತಾರೆ. ಮುತ್ತುರಾಜುವಿನ ಬಹುತೇಕ ಬಾಲ್ಯವು ದೊಡ್ಡಗಾಜನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು. ಡಾಕ್ಟರ್ ರಾಜ್ಕುಮಾರ್ ಅವರ ಬಾಲ್ಯ ಜೀವನ ಗಾಜನೂರು ಮತ್ತು ಅಲ್ಲಿ ಸುತ್ತಮುತ್ತಲೇ ಹಳ್ಳಿಗಳಲ್ಲಿ ಅವ್ರ ಜೀವನ ಕಳೆಯುತ್ತೆ. ತೀರಾ ಅಪರೂಪಕ್ಕೆ ನೋಡುತ್ತಿದ್ದ ದೊಡ್ಡ ಊರೆಂದರೆ ನಂಜನಗೂಡು. ಅವ್ರು ತೀರಾ ಅಪರೂಪಕ್ಕೆ ನೋಡ್ತಿದ್ದಿದ್ದು ಊರು ಯಾವುದು ಅಂತಂದರೆ ನಂಜನಗೂಡು ಆಗ್ತಿತ್ತು. ಇನ್ನೂ ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗ್ತಿತ್ತು. ಇನ್ನು ದೊಡ್ಡ ಊರು ಅಂತ ಅಂದರೆ ನಂಜನಗೂಡು. ಅಪರೂಪಕ್ಕೆ ಯಾವಾಗಲೂ ಅನಿಸುತ್ತೆ ಮೈಸೂರು ದರ್ಶನ ಆಗ್ತಾಯಿತ್ತು. ಬಾಲ್ಯವು ಸಮೃದ್ಧವಾಗಿತ್ತು. ಹಳ್ಳಿಯಲ್ಲಿ ಹುಟ್ಟಿದ ಯಾರಿಗೇ ಆದರೂ ಬಡತನ, ಹಸಿವು, ಜಗಳ, ಜಾತ್ರೆ, ಪೂಜೆ, ಉತ್ಸವ, ಹೊಲ, ತೋಟ, ಕಾಡು, ತೊರೆ, ಬಂಧು ಬಳಗ, ತಾಯಿಯ ವಾತ್ಸಲ್ಯಧಾರೆ ಇವೆಲ್ಲ ಸಹಜವಾಗಿ ಒದಗಿ ಬರುವ ಭಾಗ್ಯಗಳು. ಹಳ್ಳಿಲಿ ಹುಟ್ಟಿದವ್ರಿಗೆ ಈ ಸಾಮಾನ್ಯವಾಗಿ ಈ ರೀತಿಯ ತಮ್ಮ ಜೀವನದಲ್ಲಿ ಈ ಭಾಗಗಳನ್ನ ಅವರು ಕಂಡಿರ್ತಾರೆ. ಅವ್ರ ಜೀವನದಲ್ಲಿ ಅವ್ರಿಗೆ ಅನುಭವ ಆಗಿರುತ್ತೆ. ಬಡತನ ಆಗಿರ್ಬೋದು, ಹಸಿವಾಗಿರ್ಬೋದು, ಜಗಳ ಆಗಿರ್ಬೋದು, ಜಾತ್ರೆ, ಪೂಜೆ, ಉತ್ಸವ, ಹೊಲ ಆಗಿರ್ಬೋದು, ತೋಟ, ಕಾಡುಗಳು, ತೊರೆ, ಬಂಧು ಬಳಗಗಳು, ತಾಯಿಯ ಪ್ರೀತಿ, ವಾತ್ಸಲ್ಯ ಇವೆಲ್ಲ ಸಹಜವಾಗಿ ಒದಗಿ ಬರುವಂತಹ ಒಂದು ಭಾಗ್ಯ. ಮುತ್ತುರಾಜನು ಇವೆಲ್ಲವನ್ನು ಅನುಭವಿಸಿ ಬಾಲ್ಯವನ್ನು ಹಸನಾಗಿಸಿಕೊಂಡ ಭಾಗ್ಯವಂತನೇ. ಹಿರಿಪುರದ ಸರ್ಕಾರಿ ಶಾಲೆಗೆ ಮುತ್ತುರಾಜನನ್ನು ಸೇರಿಸಿದರು. ಮುತ್ತುರಾಜನ ದೇಹ ಮಾತ್ರ ಶಾಲೆಯಲ್ಲಿರುತ್ತಿತ್ತು, ಮನಸ್ಸು ಸದಾ ಹೊರಗಿರುತ್ತಿತ್ತು. ಮುತ್ತುರಾಜ ರಾಜು ಇವರೆಲ್ಲ ಇದನ್ನು ತಮ್ಮ ಜೀವನದಲ್ಲಿ ಬರುವಂಥ ಭಾಗಗಳು ಅವನ್ನೆಲ್ಲ ಅವರು ಅನುಭವಿಸ್ತಾ ತಮ್ಮ ಜೀವನನ ಹಸನಾಗಿಸ್ಕೊಳ್ತಾ ಬಂದವರು. ಹಿರಿಪುರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮುತ್ತುರಾಜರಿಗೆ ಸೇರಿಸಲಾಗಿತ್ತು. ಆದರೆ ದೇಹ ಮಾತ್ರ ಶಾಲೆಯಲ್ಲಿ ಇರ್ತಿತ್ತು, ಅವ್ರ ಮನಸ್ಸೆಲ್ಲ ಹೊರಗಡೆನೇ ಇರ್ತಿತ್ತು. ಕುಟುಂಬದ ಬಡತನವು ಕಾರಣವಾಗಿ ವಿದ್ಯಾಭ್ಯಾಸ ಬಾಲ್ಯದಲ್ಲಿ ನಿಂತು ಹೋದುದರಿಂದ ಬಾಲಕನಾಗಿರುವಾಗಲೇ ತಂದೆಯ ಜೊತೆ ರಂಗಭೂಮಿಗೆ ಬಂದರು. ಬಡತನದ ಕಾರಣದಿಂದ ಅವರು ವಿದ್ಯಾಭ್ಯಾಸವನ್ನು ಮುಂದುವರ್ಸೋಕೆ ಆಗಲಿಲ್ಲ. ಆದ್ದರಿಂದ ಅವ್ರ ತಂದೆ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿದ್ದರಿಂದ ಅವರ ಜೊತೆಗೆ ಇವರು ಸಹ ರಂಗಭೂಮಿಗೆ ಬಂದರು. ಖ್ಯಾತ ರಂಗನಟನೆನಿಸಿದ್ದ ಪುಟ್ಟಸ್ವಾಮಯ್ಯನವರು ಮಗನಿಗೆ ಮನೆಯಲ್ಲಿಯೇ ಹಾಡುಗಾರಿಕೆ ಮತ್ತು ಅಭಿನಯದ ಪಾಠ ಹೇಳಿಕೊಟ್ಟರು. ಪುಟ್ಟಸ್ವಾಮಯ್ಯನವರು ರಂಗಭೂಮಿ ಕಲಾವಿದರಾಗಿದ್ದರಿಂದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮನೆಯಲ್ಲಿ ಹಾಡು ಹೇಳೋದು, ಅಭಿನಯ ಹೇಗೆ ಮಾಡೋದು ಅನ್ನೋದನ್ನು ಅವರು ಪಾಠನ ಹೇಳ್ಕೊಡ್ತಿದ್ರು. ಮುತ್ತುರಾಜನ ಮಾವಂದಿರಾದ ಅಪ್ಪಾಜಿ ಗೌಡರು ಹಾಗೂ ಸೋಮೇಗೌಡರಿಂದ ಸಂಗೀತ ಪಾಠವಾಯಿತು. ಮುತ್ತುರಾಜರ ಮಾವಂದಿರಾದ ಅಪ್ಪಾಜಿ ಗೌಡ ಮತ್ತು ಸನ್ನೇಗೌಡರಿಂದ ಇವರಿಗೆ ಸಂಗೀತ ಪಾಠ ಆಗ್ತಾಯಿತ್ತು. ರಂಗಭೂಮಿಯು ಇವರ ಮೊದಲ ಅಡುಂಬೋಲ. ಗುಬ್ಬಿ ವೀರಣ್ಣನರ ನಾಟಕ ಕಂಪನಿಯಲ್ಲಿ ಬಾಲಕಲಾವಿದನಾಗಿ ಮುತ್ತುರಾಜುವಿನ
ವೃತ್ತಿ ಜೀವನ ಆರಂಭವಾಯಿತು. ರಂಗಭೂಮಿ ಇವ್ರದ್ದು ಮೊದಲ ಹೆಜ್ಜೆ. ಗುಬ್ಬಿ ವೀರಣ್ಣವರ ನಾಟಕ ಕಂಪನಿಯಲ್ಲಿ ಇವರು ಕಲಾವಿದರಾಗಿ ತಮ್ಮ ನಾಟಕ ರಂಗಭೂಮಿ ಜೀವನವನ್ನು ಆರಂಭಿಸ್ತಾರೆ, ತಮ್ಮ ವೃತ್ತಿ ಜೀವನ ಆರಂಭಿಸ್ತಾರೆ. ಮೊದಲು ಸಖಿ, ಸೇವಕಿ ಇತ್ಯಾದಿ ಪಾತ್ರಗಳನ್ನು ನಿರ್ವಹಿಸಬೇಕಾಯಿತು. ಅನಂತರವಷ್ಟೇ ಮುಖ್ಯ ಪುರುಷ ಪಾತ್ರಗಳಲ್ಲಿ ಹರಸಿ ಬಂದವು. ಮೊದಲು ಅವರು ನಾಟಕ ಕಂಪ್ನಿಲಿ ಸೇರಿಕೊಂಡಾಗ ರಂಗಭೂಮಿಲಿ ಅವ್ರಿಗೆ ಸಿಗ್ತಿದ್ದ ಪಾತ್ರ ಅಂತಂದರೆ ಸಖಿಯಾಗಿ, ಸೇವಕಿಯಾಗಿ ಪಾತ್ರವನ್ನು ಸ್ವಲ್ಪ ವರ್ಷಗಳ ನಂತರ ತದನಂತರದ ಮುಖ್ಯ ಪುರುಷನ ಪಾತ್ರದ ಆವಾಗ ಅವ್ರಿಗೆ ಹರಸು ಬಂತು. ಸುಬ್ಬಯ್ಯ ನಾಯ್ಡು ಅವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆಗೆ ಸೇರಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದು ಮುತ್ತುರಾಜನ ಬದುಕಿನ ಮಹತ್ವ ದಿನಗಳು. ಇವರು ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪ್ನಿಗೆ ಸೇರ್ಕೋತಾರೆ. ಅವರದ್ರಲ್ಲಿ ಒಂದು ನಾಟಕ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕದ ಸಂಸ್ಥೆಗೆ ಅವರು ಸೇರ್ಕೋತಾರೆ. ಅದು ಸೇರ್ಕೊಂಡಾಗ ಅದರಲ್ಲಿ ಮುಖ್ಯವಾದ ಪಾತ್ರಗಳನ್ನು ನಿರ್ವಹಿಸ್ತಾ ಅದರಿಂದ ಅದು ಮುಖ್ಯವಾದ ಮಹತ್ವದ ದಿನಗಳಾಗಿ ಮುತ್ತುರಾಜನವರ ಜೀವನದಲ್ಲಿ ಅವು ಮುಖ್ಯವಾದ ದಿನಗಳಾಗಿದ್ದವು. ತಂದೆಯವರು ಇಹಲೋಕವನ್ನು ತ್ಯಜಿಸಿದ್ದರಿಂದ ಇಡೀ ಕುಟುಂಬದ ಹೊಣೆಗಾರಿಕೆಯನ್ನು ಮುತ್ತುರಾಜ ಹೊರಬೇಕಾಯಿತು. ಅವರ ತಂದೆ ಇಹಲೋಕವನ್ನು ಅವರು ಮರಣನ ಹೊಂದಿದ ನಂತರ ಇಡೀ ಕುಟುಂಬದ ಜವಾಬ್ದಾರಿ ಮುತ್ತುರಾಜರವರ ಮೇಲೇ ಅವರೇ ಹೊರಬೇಕಾಯಿತು ಅವ್ರ ಹೊಣೆಗಾರಿಕೆನ. ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದಲೇ ಕಷ್ಟದಲ್ಲಿ ಜೀವನ ಸಾಗಿಸಿದವರು. ಸೋದರ ಮಾವನ ಮಗಳಾದ ಪಾರ್ವತಿ ಅವರನ್ನು ವಿವಾಹವಾದ ಮೇಲೆ ಅವರ ಹೆಗಲೆಯ ಆಸರೆಯು ಒದಗಿ ಬಂತು. ಅವರು ಸಹೋದರ ಮಾವನ ಮಗಳಾದ ಪಾರ್ವತಿ ಅನ್ನೋನ ವಿವಾಹ ಆಗ್ತಾರೆ. ಇವ್ರ ಕಷ್ಟ ಸುಖಕ್ಕೆ ಅವರು ಸಹ ಹೆಗ್ಲಾಗ್ತಾರೆ. ಮುತ್ತುರಾಜನ ಮುಖ್ಯ ಕಾರ್ಯಕ್ಷೇತ್ರವೆಂದರೆ ಚಲನಚಿತ್ರರಂಗ. 1942ರಲ್ಲಿ ತೆರೆ ಕಂಡ ಭಕ್ತ ಪ್ರಹ್ಲಾದ ಮತ್ತು 1951ರಲ್ಲಿ ತೆರೆಗೆ ಬಂದ ಶ್ರೀನಿವಾಸ ಕಲ್ಯಾಣ ಚಿತ್ರಗಳಲ್ಲಿ ಇವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ಕನ್ನಡ ಚಿತ್ರರಂಗದ ನಾಯಕರಾಗಿ ಪ್ರವೇಶಿಸಿದ್ದು 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪ ಮೂಲಕ. ಈ ಚಿತ್ರದ ನಿರ್ದೇಶಕರಾದ ಎಚ್.ಎಲ್.ಎನ್. ಸಿಂಹ ಅವರು ಮುತ್ತುರಾಜ ಎಂಬ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು. ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಮುಖವಾದ ಕಾರ್ಯಕ್ಷೇತ್ರ ಅಂತ ಹೇಳೋದು ಚಲನಚಿತ್ರ. 1942ರಲ್ಲಿ ಅವರು ತೆರೆಕಂಡ ಭಕ್ತ ಪ್ರಹ್ಲಾದ, 1951ರಲ್ಲಿ ತೆರೆಕಂಡ ಶ್ರೀನಿವಾಸ ಕಲ್ಯಾಣದಲ್ಲಿ ಅವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದರು. ಕನ್ನಡ ಚಿತ್ರರಂಗದಲ್ಲಿ ನಾಯಕರಾಗಿ ಅವರು ಪ್ರವೇಶಗೊಂಡಿದ್ದು ಅಂದರೆ 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪನ ಚಿತ್ರದ ಮೂಲಕ. ಈ ಚಿತ್ರದ ನಿರ್ದೇಶಕರು ಬೇಡರ ಕಣ್ಣಪ್ಪ ಚಿತ್ರದ ನಿರ್ದೇಶಕರಾದ ಎಚ್.ಎಲ್.ಎನ್. ಸಿಂಹ ಅವರು ಮುತ್ತುರಾಜ ಎಂಬ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸ್ತಾರೆ. ಅವರು ಅಂದಿನಿಂದ ಅದೇ ಹೆಸರು ನಾಡ ಜನರ ಹೃದಯದಲ್ಲಿ ನೆಲೆ ನಿಂತು. ಆರಂಭದಲ್ಲಿ ಭಕ್ತಿ ಪ್ರಧಾನವಾದ ಪಾತ್ರಗಳಲ್ಲಿಯೇ ರಾಜ್ಕುಮಾರ್ ನಟಿಸಿದರು. ಭಕ್ತ ವಿಜಯ, ಹರಿಭಕ್ತ, ಒಯಿಲೇಶ್ವರ, ಕೃಷ್ಣಗಾರುಡಿ, ಧರ್ಮವಿಜಯ, ದಶಾವತಾರ, ಶ್ರೀಶೈಲ ಮಹಾತ್ಮೆ, ಕಬೀರ್, ಭಕ್ತ ಚೇತ, ತುಕಾರಾಮ್ ಮುಂತಾದ ಭಕ್ತಿ ಪ್ರಧಾನ ಚಿತ್ರಗಳು ಚಿತ್ರರಸಿಕರ ಮನಸೂರೆಗೊಂಡವು. ಭೂಕೈಲಾಸದ ರಾವಣನಾಗಿ, ಮೋಹಿನಿ ಭಸ್ಮಾಸುರನಾಗಿ, ಭಕ್ತ ಕುಂಬಾರನಾಗಿ, ಬಭ್ರುವಾಹನನಾಗಿ, ಮಯೂರವರ್ಮನಾಗಿ, ಕಾಳಿದಾಸನಾಗಿ ಮನೋಜ್ಞ ಅಭಿನಯ ನೀಡಿ ರಾಜ್ಕುಮಾರ್ ಜನಪ್ರಿಯತೆಯಲ್ಲಿ ಮಿಂದರು. ಡಾಕ್ಟರ್ ರಾಜ್ಕುಮಾರ್ ಅವರು ಅಂದಿನಿಂದ ರಾಜ್ಕುಮಾರ್ ಎಂದ ಹೆಸರು ಬದಲಾದ ಮೇಲೆ ಅಂದಿನಿಂದ ಆ ಹೆಸರಲ್ಲೇ ಅವರು ಜನರ ಮನಸ್ಸಿನಲ್ಲಿ ನೆಲೆ ನಿಲ್ತಾರೆ. ಅವರು ಮೊದಲು ಸ್ಟಾರ್ಟಿಂಗು ಭಕ್ತಿ ಪ್ರಧಾನವಾದ ಚಿತ್ರಗಳನ್ನು ನಟಿಸ್ತಾಯಿದ್ರು. ಭಕ್ತ ವಿಜಯ, ಹರಿಭಕ್ತ, ಒಯಿಲೇಶ್ವರ, ಕೃಷ್ಣಗಾರುಡಿ ಮುಂತಾದ ಚಿತ್ರಗಳು ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಅವರು ನಟನೆಯನ್ನು ಮಾಡ್ತಾಯಿದ್ರು. ವಿವಿಧ ಪಾತ್ರಗಳ ಮೂಲಕ ಭೂಕೈಲಾಸದ ರಾವಣನಾಗಿ, ಮೋಹಿನಿ ಭಸ್ಮಾಸುರನಾಗಿ, ಕುಂಬಾರನಾಗಿ, ಮಯೂರವರ್ಮನಾಗಿ, ಕಾಳಿದಾಸನಾಗಿ ಮುಂತಾದ ತಮ್ಮ ಪಾತ್ರದಿಂದ ಜನರನ್ನ ಪ್ರೀತಿನಲ್ಲಿ ಅವರು ಮಿಂದವರು.
ಸಾಮಾಜಿಕ ಚಿತ್ರಗಳಲ್ಲೂ ಅವರದು ಅದ್ಭುತ ನಟನೆಯೇ. ರಾಯರ ಸೊಸೆ, ಕರುಣೆ, ಕುಟುಂಬದ ಕಣ್ಣು, ನಂದಾದೀಪ, ಸಾಕುಮಗಳು, ಗೌರಿ, ಸಂಧ್ಯಾರಾಗ, ಚಂದವಳ್ಳಿಯ ತೋಟ, ನಾಂದಿ, ಉಯ್ಯಾಲೆ, ಕರುಳಿನ ಕರೆ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಸನಾದಿ ಅಪ್ಪಣ್ಣ, ದೇವತಾ ಮನುಷ್ಯ, ಜೀವನ ಚೈತ್ರ ಪ್ರತಿಯೊಂದು ರಾಜ್ಕುಮಾರ್ ಅಭಿನಯದ ಸಾಮರ್ಥ್ಯವನ್ನು ಹೊರಚೆಲ್ಲಿದ ಅಪೂರ್ವ ಚಿತ್ರಗಳು. ಅನೇಕ ಚಿತ್ರಗಳಲ್ಲಿ ಮನೋಜ್ಞ ಅಭಿನಯಕ್ಕೆ ಶ್ರೇಷ್ಠ ನಟ ಪ್ರಶಸ್ತಿಯೂ ಲಭಿಸಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ನಟನೆ ಮಾಡಿದ್ದು ಸಹ ಸಾಮಾಜಿಕ ಚಿತ್ರದಲ್ಲೂ ಸಹ ಅವರು ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ. ರಾಯರ ಸೊಸೆ, ಕರುಣೆಯೇ ಕುಟುಂಬದ ಕಣ್ಣು, ನಂದಾದೀಪ, ಸಾಕುಮಗಳು ಮುಂತಾದ ಚಿತ್ರಗಳು ಸಾಮಾಜಿಕ ಪ್ರತಿಬಿಂಬವಾಗಿರುವಂತಹ ಚಿತ್ರಗಳಲ್ಲಿ ಅವರು ಅನೇಕ ಚಿತ್ರಗಳಲ್ಲಿ ಈ ಚಿತ್ರಗಳಲ್ಲಿ ಅವರ ನಟನೆಯ ಅಭಿನಯದ ಸಾಮರ್ಥ್ಯವನ್ನು ಈ ಚಿತ್ರಗಳು ಹೊರಹೊಮ್ಮಿಸಿದೆ. ಅವರು ಅಭಿನಯದ ಸಾಮರ್ಥ್ಯ ನಮಗೆ ತಿಳಿಯೋದಕ್ಕೆ ಈ ಚಿತ್ರಗಳು ನಮಗೆ ಸಹಾಯ ಮಾಡಿದೆ. ಅನೇಕ ಚಿತ್ರಗಳು ಅವರು ಮನೋಜ್ಞವಾದ ಅಭಿನಯಕ್ಕೆ ಶ್ರೇಷ್ಠ ನಟ ಪ್ರಶಸ್ತಿಯೂ ಸಹ ಅವರಿಗೆ ಲಭಿಸಿದೆ. ರಾಜ್ಕುಮಾರ್ ಅವರು ಶ್ರೇಷ್ಠ ನಟರಾಗಿರುವಂತೆ ಶ್ರೇಷ್ಠ ಗಾಯಕರು ಆಗಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರು ಶ್ರೇಷ್ಠ ನಟರು ಆಗಿದ್ರು ಸಹ ಮತ್ತು ಗಾಯಕರು ಸಹ ಆಗಿದ್ದರು. ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಡೆ ಎಂಬ ಹಾಡಿನೊಂದಿಗೆ ಗಾಯಕರಾಗಿ ಪ್ರಸಿದ್ಧಿ ಪಡೆದವರು. ಅವರು ಸಂಪತ್ತಿಗೆ ಸವಾಲ್ ಎಂಬ ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಅವರು ಯಾರೇ ಕೂಗಡಲಿ ಎಂಬ ಹಾಡಿನ ಮೂಲಕ ಅವರು ಗಾಯಕರಾಗಿ ಪ್ರಸಿದ್ಧರಾದರು. ಅದಕ್ಕೂ ಮೊದಲೇ 2 ಸಿನಿಮಾಗಳಿಗೆ ಹಾಡಿದರು. ಮುಂದೆ ಇವರು ತಮ್ಮ ಪಾತ್ರಗಳಿಗೆ ತಾವೇ ಗಾಯಕರಾಗಿಯೂ ಗುರುತಿಸಿಕೊಂಡರು. ಮೊದಲು 1-2 ಚಿತ್ರಕ್ಕೆ ಹಾಡನ್ನು ಹಾಡಿದರು. ಮುಂದೆ ಬರ್ತಾ ಅವ್ರ ಅಭಿನಯದ ಚಿತ್ರಗಳಿಗೆ ತಾವೇ ಗಾಯಕರಾಗಿ ತಮ್ಮ ಚಿತ್ರದಲ್ಲಿ ಗಾಯಕರಾಗಿ ಸಹ ಅವರು ಕಾರ್ಯವನ್ನು ಮಾಡ್ತಾಯಿದ್ರು. ಸಾವಿರಾರು ಚಿತ್ರಗೀತೆ, ಭಕ್ತಿಗೀತೆ, ಭಾವಗೀತೆಗಳನ್ನು ಹಾಡಿರೋ ಇವರಿಗೆ ಜೀವನ ಚೈತ್ರ ಸಿನಿಮಾದ ನಾದಮಯ ಎಂಬ ಹಾಡಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರಗೀತೆಗಳನ್ನು ಹಾಡಿದ್ದಾರೆ, ಭಕ್ತಿಗೀತೆಗಳು ಮತ್ತು ಭಾವಗೀತೆಗಳು ಹಾಡಿದ್ದಾರೆ. ಜೀವನ ಚೈತ್ರ ಸಿನಿಮಾದಲ್ಲಿ ನಾದಮಯ ಹಾಡಿಗೆ ರಾಷ್ಟ್ರ ಪ್ರಶಸ್ತಿನೂ ಸಹ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮದಾಗಿಸ್ಕೊಂಡಿದ್ದಾರೆ. ರಂಗಭೂಮಿ, ಚಲನಚಿತ್ರ, ಗಾಯನ ರಾಜ್ಕುಮಾರ್ ಅವರ ಬದುಕಿನ ಮುಖ್ಯ ಮಜಲುಗಳಾಗಿದ್ದರೆ ಕನ್ನಡ ಪ್ರೀತಿ ಅವರ ಉಸಿರು ಎಂಬುದನ್ನು ಮರೆಯುವಂತಿಲ್ಲ. ರಂಗಭೂಮಿ, ಚಿತ್ರರಂಗ, ಗಾಯನ ಇವೆಲ್ಲವೂ ಕೂಡ ಅವರ ಜೀವನದಲ್ಲಿ ಮುಖ್ಯವಾದ ಮೆಟ್ಟಲಾಗಿದ್ವು. ಅದ್ರ ಜೊತೆಗೆ ಅವರು ಕನ್ನಡ ಪ್ರೀತಿ ಅವ್ರ ಉಸಿರನ್ನು ಆಗಿಸ್ಕೊಂಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕೆಂದು ಆಶಯದ ಗೋಕಾಕ್ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿ ಮುನ್ನಡೆಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದು ಅವರ ಆಶಯ ಆಗಿತ್ತು. ಅದಕ್ಕೋಸ್ಕರ ಅವರು ಗೋಕಾಕ್ ಚಳುವಳಿಯಲ್ಲಿ ತಾವೇ ಮುಂಚೂಣಿಯಲ್ಲಿ ಅದನ್ನು ಮುನ್ನಡೆಸಿದ್ರು. ಗೋಕಾಕ್ ಚಳುವಳಿಯನ್ನು ಅವರು ಕನ್ನಡದ ಪ್ರೀತಿ ಅನನ್ಯ, ಅದ್ವಿತೀಯವಾದದ್ದು. ಕನ್ನಡ ನಾಡು ನುಡಿಗೆ ಅಪಾರ ಸೇವೆ ಸಲ್ಲಿಸುವುದರಿಂದಲೇ ಅವರು ಚಿತ್ರರಂಗದ ಜನಪ್ರಿಯ ನಟರಾಗಿ ಉಳಿಯದೆ ಕರ್ನಾಟಕದ ಮೇರು ನಾಯಕರೆನಿಸಿರುವುದು ಸ್ಮರಣಾರ್ಹ. ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗದಲ್ಲಿ ಅವರು ಯಶಸ್ಸು ಕಂಡಿದ್ದು ಕನ್ನಡದ ಪ್ರೀತಿ ಮೇಲೆ ಅವ್ರಿಗೆ ಅನನ್ಯವಾಗಿದ್ದು, ಅದ್ವಿತೀಯವಾದದ್ದು. ಕನ್ನಡ ನಾಡುನುಡಿಗೆ ಅವರು ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರಿಂದ ಅವರು ಕನ್ನಡದ ಜನಪ್ರಿಯ ನಟರಾಗಿ ಉಳಿಯದೆ ಅವರು ಕರ್ನಾಟಕದ ಮೇರು ನಟರಾಗಿ ಅವರು ಕೂಡ ಸ್ಮರಣೀಯವಾಗಿದೆ. ನಮಗೆ ಅವರ ಮೇರು ನಟ, ನಮ್ಮ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರು ಮೇರು ನಟರಾಗಿ ಹೊರಹೊಮ್ಮುತ್ತಾರೆ. ರಾಜ್ಕುಮಾರ್ ಅವರಿಗೆ ಸಂದಿರುವ ಗೌರವ ಪುರಸ್ಕಾರಗಳು ಗಣನೀಯವಾಗಿತ್ತು. ಅವ್ರಿಗೆ ಹಲವಾರು ಗೌರವಗಳು ಸರ್ಕಾರದ ಕಡೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಲ್ಲಿದೆ. 1979ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದಂದಿನಿಂದ ಡಾಕ್ಟರ್ ರಾಜ್ಕುಮಾರ್ ಎನ್ನಿಸಿದರು. 1983ರಲ್ಲಿ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿದೆ. ಕನ್ನಡ ಚಿತ್ರೋದ್ಯಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದುಡಿದ ವ್ಯಕ್ತಿಗೆ ಸಲ್ಲುವ ಗುಬ್ಬಿ ವೀರಣ್ಣ ಪ್ರಶಸ್ತಿ 1993ರಲ್ಲಿ ದೊರೆತಿದೆ.
1992ರಲ್ಲಿ ಕರ್ನಾಟಕ ಸರ್ಕಾರವು ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಭಿನಯಗಳು, ಸಂಘ ಸಂಸ್ಥೆಗಳು, ಕಲಾಕೌಸ್ತುಭ, ಗಾನಗಂಧರ್ವ, ನಟಸಾರ್ವಭೌಮ, ಕಲಾಕೇಸರಿ, ಕನ್ನಡದ ಕಣ್ಮಣಿ, ವರನಟ, ರಸಿಕರ ರಾಜ ಮುಂತಾದ ಅನೇಕ ಬಿರುದುಗಳನ್ನು ನೀಡಿ ತಮ್ಮ ಪ್ರೀತಿಯನ್ನು ತೋರಿದ್ದಾರೆ. ಇವೆಲ್ಲಕ್ಕೆ ಕಿರೀಟವಿದ್ದಂತೆ ಡಾಕ್ಟರ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಗೌರವ ಸಂದಿದೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಅದರಲ್ಲಿ ಡಾಕ್ಟರೇಟ್ ಪದವಿ ಮತ್ತು ಪದ್ಮಭೂಷಣ ಪ್ರಶಸ್ತಿ, ಕರ್ನಾಟಕ ಚಿತ್ರೋದ್ಯಮ ಸರ್ವಾಂಗೀಣ ಅಭಿವೃದ್ಧಿಯಿಂದ ಪಡೆದ ಗುಬ್ಬಿ ವೀರಣ್ಣ ಪ್ರಶಸ್ತಿ ದೊರೆತಿದೆ. ಮತ್ತು ಕರ್ನಾಟಕ ರತ್ನ ಮುಂತಾದ ಸಂಘ ಸಂಸ್ಥೆಗಳು ಅವ್ರಿಗೆ ನೀಡಿದ ಬಿರುದುಗಳು ಕಲಾಕೌಸ್ತುಭ, ಗಾನಗಂಧರ್ವ, ನಟಸಾರ್ವಭೌಮ, ಕಲಾಕೇಸರಿ ಮುಂತಾದ ಹೆಸರುಗಳಿಂದ ಅವರು ಗುರುತಿಸ್ಕೊಂಡಿದ್ದಾರೆ. ಮತ್ತು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಸಹ ಅವ್ರಿಗೆ ದೊರಕಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಇಡೀ ಕುಟುಂಬವೇ ಚಿತ್ರೋದ್ಯಮಕ್ಕೆ ಸೇವೆ ಸಲ್ಲಿಸುತ್ತಿದೆ. ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಪಕಿಯಾಗಿ, ವಿತರಕರಾಗಿ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಇಡೀ ಕುಟುಂಬವೂ ಸಹ ಚಿತ್ರೋದ್ಯಮಕ್ಕೆ, ಚಿತ್ರರಂಗಕ್ಕೆ ತಮ್ಮನ್ನು ತಾವು ಸಮರ್ಪಿಸ್ಕೊಂಡಿದ್ದಾರೆ. ಅದೇ ಡಾಕ್ಟರ್ ರಾಜ್ಕುಮಾರ್ ಅವರ ಪತ್ನಿಯಾದ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಹ ನಿರ್ಮಾಪಕಿಯಾಗಿ, ವಿತರಕರಾಗಿ ತಮ್ಮ ಸೇವೆಯನ್ನು ಚಿತ್ರರಂಗದಲ್ಲಿ ಸಲ್ಲಿಸಿದ್ದಾರೆ. ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ನಾಯಕ ನಟರಾಗಿ ಖ್ಯಾತರಾಗಿದ್ದಾರೆ. ಅವರ ಮಕ್ಕಳುಗಳಾದ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಸಹ ಅವರು ನಾಯಕ ನಟರಾಗಿ ಹೊರಬಂದಿದ್ದಾರೆ. ಅವರು ಖ್ಯಾತಿಯನ್ನು ಪಡೆದಿದ್ದಾರೆ. ಪುನೀತ್ ರಾಜ್ಕುಮಾರ್ ಬಾಲ ನಟರಾಗಿ ಬೆಟ್ಟದ ಹೂವು ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಗಳಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಬಾಲ್ಯದಲ್ಲಿ ನಟನೆ ಮಾಡಿದ್ದಕ್ಕೆ ಬೆಟ್ಟದ ಹೂವು ಚಿತ್ರದಲ್ಲಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟಿತ್ತು. ಇವರೊಂದಿಗೆ ಮೂರನೆಯ ತಲೆಮಾರಿನ ನಟ ನಟಿಯರು ಪ್ರಸಿದ್ಧಿಗೆ ಬರುತ್ತಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅವರ ಮಕ್ಕಳು ಸಹ ಈಗ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಿದ್ದಾರೆ. ವಿನಯ ರಾಜ್ಕುಮಾರ್ ಆಗಿರ್ಬೋದು, ರಾಜ್ಕುಮಾರ್ ಇವರುಗಳು ಸಹ ಮೂರನೇ ತಲೆಮಾರು ಸಹ ನಟನೆಯಲ್ಲಿ ಚಿತ್ರರಂಗಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ರಾಜ್ಕುಮಾರ್ ಅವರು ಸ್ವತಃ ಗಾಯನ ರಸಸಂಚಯನಗಳನ್ನು ನಡೆಸಿ ಅನೇಕ ಸಂಘ ಸಂಸ್ಥೆಗಳಿಗೆ, ಶಿಕ್ಷಣ ಕ್ಷೇತ್ರಗಳಿಗೆ, ರಂಗಭೂಮಿಯ ಕಲಾವಿದ ತಂತ್ರಜ್ಞರಿಗೆ ಅಗತ್ಯ ಬಿದ್ದಾಗ ನೆರವು ನೀಡಿದ್ದಾರೆ. ಅವರು ಗಾಯನ ರಸಸಂಚಯನ ನಡೆಸಿ ಅಗತ್ಯವಾದಾಗ ಸಂಘ ಸಂಸ್ಥೆಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ, ಶಿಕ್ಷಣ ಕ್ಷೇತ್ರಗಳಿಗೆ, ರಂಗಭೂಮಿಗೆ, ಕಲಾವಿದರಿಗೆ ಸಹ ಅವರು ಧನ ಸಹಾಯ, ನೆರವು ಕೂಡ ಆಗಿದ್ದಾರೆ ಅಗತ್ಯ ಬಂದಾಗ. ಬರ ಪರಿಹಾರದ ನಿಧಿ, ನೆರೆ ಸಂತ್ರಸ್ತರಿಗೆ ಮುಖ್ಯಮಂತ್ರಿ ನಿಧಿ ಹಲವಾರು ಬಾರಿ ಹಣಕಾಸಿನ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅವರು ಪರಿಹಾರ ಬರ ಬಂದಾಗ ಮತ್ತು ನೆರೆ ಸಂತ್ರಸ್ತರಿಗೆ ಮತ್ತು ಮುಖ್ಯಮಂತ್ರಿ ನಿಧಿಗೆ ಹಲವು ಬಾರಿ ದೇಣಿಗೆಯಾಗಿ ಅವರು ಹಣನ ಸಂಗ್ರಹಿಸಿ ಕೊಟ್ಟಿದ್ದಾರೆ. ಇದರಿಂದ ಅವರೊಬ್ಬ ಅಪ್ಪಟ ಹೃದಯ, ಶ್ರೀಮಂತಿಕೆಯ ಕಲಾವಿದರಾಗಿರುವುದು ವೇದ್ಯವಾಗುತ್ತದೆ. ಇದು ಅವರು ನಟನೆಗೆ ಮಾತ್ರ ಸೀಮಿತ ಆಗದೆ ಸಾಮಾಜಿಕವಾಗಿ ಅವರ ಚಿತ್ರಗಳ ಮೂಲಕ, ತಮ್ಮ ಕಾರ್ಯಗಳ ಮೂಲಕ ಅವರು ತಮ್ಮನ್ನು ತಾವು, ಅವರ ವ್ಯಕ್ತಿತ್ವ, ಅವರ ಗುಣ ನಮಗೆ, ಅವರ ಮಾಡಿರೋ ಕೆಲಸಗಳು, ಅವರು ನಡೆದು ಬಂದ ದಾರಿ ನಮಗೆ ತಿಳಿಸ್ಕೊಡುತ್ತೆ. ಈ ವಿಡಿಯೋದಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಪಾಠವನ್ನು ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.